ಈ ಹಿಂದೆ ತಮಿಳುನಾಡು ಸರ್ಕಾರ ಹಾಗೂ ರಾಜ್ಯಪಾಲರ ನಡುವೆ ನಿರಂತರವಾಗಿ ರಾಜಕೀಯ ಸಂಘರ್ಷಗಳು ನಡೆದಿತ್ತು, ತಿಕ್ಕಾಟಗಳು ನಡೆದಿತ್ತು. ಈಗ ಅಂತಹದ್ದೇ ಪರಿಸ್ಥಿತಿ ಏನಾದರೂ ಕ್ರಿಯೇಟ್ ಆಗ್ತಾ ಇದೆಯಾ ತಮಿಳುನಾಡಿನಲ್ಲಿ? ಈ ಪ್ರಶ್ನೆ ಈಗ ಕಾಡ್ತಾ ಇದೆ. ಬಿಜೆಪಿ ತಮಿಳುನಾಡು ರಾಜಕಾರಣದಲ್ಲಿ ಕಡ್ಡಿ ಆಡಿಸ್ತಾ ಇದೆಯಾ ಅನ್ನೋ ಅನುಮಾನ ಕಾಡ್ತಾ ಇದೆ. ನಟ ದಳಪತಿ ವಿಜಯ್ ಅವರ ಆಸೆಗೆ ತಮಿಳುನಾಡು ರಾಜ್ಯಪಾಲರು ತಣ್ಣೀರು ಎರಚಿದ್ದಾರೆ. ದಳಪತಿ ವಿಜಯ್ಗೆ ರಾಜ್ಯಪಾಲರು ಸಂವಿಧಾನದ ಶಾಕ್ ಕೊಟ್ಟಿದ್ದಾರೆ. ಸಂವಿಧಾನದ ಬಿಕ್ಕಟ್ಟು ಕ್ರಿಯೇಟ್ ಆಗುತ್ತೆ, ಹೀಗಾಗಿ ಮೆಜಾರಿಟಿ ಇದೆಯಾ ನಿಮ್ಮ ಹತ್ರ? ಮೆಜಾರಿಟಿ ಇದ್ರೆ 118 ಜನ ಶಾಸಕರು ಎಲ್ಲಿದ್ದಾರೆ? ಅವರ ಪಟ್ಟಿ ಕೊಡಿ ನಮಗೆ. ಅವರು ಸೈನ್ ಮಾಡಿರಬೇಕು ಅಥವಾ ಅವರು ಬೆಂಬಲ ಸೂಚಿಸಿದ್ದೀವಿ ಅಂತ ಪತ್ರ ಕೊಟ್ಟಿರಬೇಕು. ಆ ರೀತಿ ಏನಾದರೂ ಇದೆಯಾ ನಿಮ್ಮ ಬಳಿಯಲ್ಲಿ? ತಮಿಳುನಾಡು ರಾಜಭವನದಲ್ಲಿ ಹಗ್ಗ ಜಗ್ಗಾಟ ಮುಂದುವರಿತಾ ಇದೆ. ನಟ ವಿಜಯ್ ಅವರ ಪಾಲಿಗೆ ಎರಡನೇ ಬಾರಿಯೂ ಕೂಡ ಗ್ರೀನ್ ಸಿಗ್ನಲ್ ಸಿಗ್ತಾ ಇಲ್ಲ. ಸಹಿ ತನ್ನಿ ಮೊದಲು, ಆಮೇಲೆ ನೀವು ಬನ್ನಿ ಅಂತ ಖಡಕ್ಕಾಗಿ ಗವರ್ನರ್ ಅವರು ಸೂಚನೆ ಕೊಟ್ಟಿದ್ದಾರೆ. 118 ಶಾಸಕರ ಲಿಖಿತ ಬೆಂಬಲಕ್ಕೆ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅವರು ಪಟ್ಟು ಹಿಡಿದಿದ್ದಾರೆ. ಶಾಸಕರ ಲಿಸ್ಟ್ ಇಲ್ಲದೆ ಸರ್ಕಾರ ರಚನೆಗೆ ವಿಜಯ್ಗೆ ಆಹ್ವಾನ ಇಲ್ಲ. ಸಂಖ್ಯಾಬಲದ ಅಡ್ಡಿ, ಸಾಂವಿಧಾನಿಕ ಪೇಚು ಅದನ್ನು ಮುಂದೆ ಇಟ್ಟು ಈಗ ಆಟ ಆಡಿಸ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ತಮಿಳುನಾಡು ರಾಜಕೀಯದಲ್ಲಿ ಹೈ ವೋಲ್ಟೇಜ್ ಕುರ್ಚಿ ಕಿತ್ತಾಟ ನಡೀತಾ ಇದೆ. ನೋಡಿ, ಈ ಇಬ್ಬಗೆ ನೀತಿಯನ್ನ ರಾಜ್ಯಪಾಲರು ಯಾಕಪ್ಪ ಅನುಸರಿಸ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಯಾಕಂದ್ರೆ ಕರ್ನಾಟಕದಲ್ಲಿ ನಾವು ನೋಡಿದ್ದೀವಿ, ಈ ಹಿಂದೆ BS ಯಡಿಯೂರಪ್ಪನವರು ಸರ್ಕಾರ ರಚನೆ ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ಅವಕಾಶ ಮಾಡಿಕೊಟ್ಟಿದ್ರು. ಸಂವಿಧಾನದ ಚೌಕಟ್ಟು ವರ್ಸಸ್ ವಿಜಯ್ ಅವರ ಹಠ, ಇದರ ನಡುವೆ ಗೆಲ್ಲೋದು ಯಾರು? ಬರಿಗೈಯಲ್ಲಿ ದಳಪತಿಯವರು ವಾಪಸ್ಸಾಗಿದ್ದಾರೆ. ರಾಜ್ಯಪಾಲರು ಖಡಕ್ ಸಂದೇಶ ಕೊಟ್ಟಿದ್ದಾರೆ. ಬಾಯಿ ಮಾತಿನ ಭರವಸೆ ಏನು ಕೊಡ್ತಾ ಇದ್ದೀರಿ, ಅದಕ್ಕಿಲ್ಲಿ ಬೆಲೆ ಇಲ್ಲ. 118 ಶಾಸಕರ ಸಹಿ ಇರುವಂಥ ಅಧಿಕೃತ ದಾಖಲೆ ಅದು ಬೇಕು ನಮಗೆ. ಪತ್ರ ಇದೆಯಾ? ಪತ್ರ ಕೊಡಿ. ಇಲ್ಲ ಸಹಿ ಏನಾದರೂ ಮಾಡಿದಾರಾ ಅವರು? ಆ ಸಹಿಯನ್ನಾದರೂ ಕೊಡಿ ನೀವು. ಇಲ್ಲ ಶಾಸಕರು ಬರೆದಿರುವಂತಹ ಪತ್ರ ಬೇಕು. ಅದು ಯಾವುದೂ ಇಲ್ಲದೆ ನಾವು ನಿಮಗೆ ಸರ್ಕಾರ ರಚನೆ ಮಾಡಿಕೊಡೋಕೆ ಅವಕಾಶ ಮಾಡಿಕೊಡಲ್ಲ. ವಿಜಯ್ ಅವರಿಗೆ ಅಸಲಿ ಅಗ್ನಿ ಪರೀಕ್ಷೆ ಈಗ ಶುರುವಾಯ್ತಾ? ಹಾಗಾದರೆ ಪ್ರಾಕ್ಟಿಕಲ್ ಪಾಲಿಟಿಕ್ಸ್ನಲ್ಲಿ ವಿಜಯ್ ಅವರು ಫೇಲ್ ಆಗ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಸಂಖ್ಯಾಬಲದ ಕೊರತೆ ದಳಪತಿಗೆ ದೊಡ್ಡ ತಲೆನೋವಾಯಿತಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಇದರ ಜೊತೆಗೆ ರಾಜ್ಯಪಾಲರು ಇಬ್ಬಗೆ ನೀತಿಯನ್ನು ಯಾಕಪ್ಪ ಅನುಸರಿಸ್ತಾ ಇದ್ದಾರೆ? ಎಲ್ರಿಗೂ ಕೂಡ ನೆನಪಿರಬಹುದು, ಕರ್ನಾಟಕದಲ್ಲಿ BS ಯಡಿಯೂರಪ್ಪನವರು ಮೆಜಾರಿಟಿ ಇರುವಂತಹ ಪಕ್ಷ ಅಂತ ಅಧಿಕಾರ ರಚನೆ ಮಾಡಿಕೊಳ್ಳೋದಕ್ಕೆ ಹೋಗಿ ಅವರು ಪ್ರಮಾಣ ವಚನ ಕೂಡ ಸ್ವೀಕಾರ ಮಾಡಿದರು. CM ಆಗುವಂತಹ ಅವಕಾಶವನ್ನು ಆಗಿನ ರಾಜ್ಯಪಾಲರು ಕರ್ನಾಟಕದಲ್ಲಿ ಮಾಡಿಕೊಟ್ಟಿದ್ರು. ಮೆಜಾರಿಟಿ ಇರಲಿಲ್ಲ. ಆದರೆ ಮೆಜಾರಿಟಿ ಬಂದಿರುವಂತಹ ಪಕ್ಷ ಸರ್ಕಾರ ಡಿಸಾಲ್ವ್ ಆದಮೇಲೆ ಅವಕಾಶವನ್ನು ಮಾಡಿಕೊಡಬೇಕು. TVK ಅತಿ ದೊಡ್ಡ ಪಕ್ಷ ಆಗಿದೆ. ಆದರೂ ಕೂಡ ರಾಜ್ಯಪಾಲರ ಈ ನಡೆ ಸರಿನಾ? ರಾಜ್ಯಪಾಲರ ವಿವೇಚನಾ ಅಧಿಕಾರಕ್ಕೆ ಸಂವಿಧಾನದ ಶ್ರೀರಕ್ಷೆ ಸಿಗ್ತಾ ಇದೆ. ಮೆಜಾರಿಟಿ ಇಲ್ಲದೆ ಆಹ್ವಾನಿಸುವಂಥದ್ದು ಅಸಾಧ್ಯನ? ಹಾಗಾದ್ರೆ ಬೊಮ್ಮಾಯಿ ತೀರ್ಪಿನ ಅಡಿಪಾಯದಲ್ಲೇ ರಾಜ್ಯಪಾಲರು ಆಟವನ್ನು ಆಡ್ತಾ ಇದ್ದಾರೆ. ದಾಖಲೆಗಳಿಲ್ಲದೆ ಅಪ್ಪಣೆ ನೀಡಿದ ಗವರ್ನರ್ ಅವರು, ಅರ್ಲೇಕರ್ ಅವರು ಒಂದು ಕಡೆ ಆದರೆ, ಕುದುರೆ ವ್ಯಾಪಾರಕ್ಕೆ ಬ್ರೇಕ್ ಹಾಕೋದಕ್ಕೆ ಕಠಿಣ ನಿಲುವನ್ನು ಕೈಗೊಳ್ಳುವಂಥದ್ದು ಅನಿವಾರ್ಯನಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಸಂಖ್ಯಾಬಲವನ್ನು ತೋರಿಸದೆ ನಾನು ಅಧಿಕಾರ ರಚನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಲ್ಲ, ಇದು ರಾಜ್ಯಪಾಲರ ನಡೆ. ಆದರೆ ಮತ್ತೊಂದು ಕಡೆ ಕುದುರೆ ವ್ಯಾಪಾರ ನಡೆಯುತ್ತೆ ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ. ಹೀಗಾಗಿ ಅದನ್ನು ತಡೆಯುವಂಥದ್ದು ಕೂಡ ಇದರ ಹಿಂದೆ ಏನಾದರೂ ಇದೆಯಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಆ ವಿಚಾರ ಕೂಡ ಇದೆಯಾ? ದಾಖಲೆಗಳನ್ನು ತರಬೇಕು ನೀವು, ನಿಮಗೆ ಬೆಂಬಲ ಕೊಟ್ಟಿರುವಂಥದ್ದು. ಅಲ್ಲಿಯವರೆಗೆ ಅವಕಾಶ ಮಾಡಿಕೊಡಲ್ಲ ಅಂತ ಗವರ್ನರ್ ಅರ್ಲೇಕರ್ ಅವರು ಹೇಳಿದ್ದಾರೆ. ಕುದುರೆ ವ್ಯಾಪಾರಕ್ಕೆ ಬ್ರೇಕ್ ಹಾಕೋದಕ್ಕೆ ಕಠಿಣ ನಿಲುವನ್ನು ಕೈಗೊಳ್ಳುವಂಥದ್ದು ಅನಿವಾರ್ಯನಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇರುವಂಥದ್ದು. ಸಂಖ್ಯಾಬಲ ತೋರಿಸದೇ ಇದ್ದರೆ ದಳಪತಿಯ ಕನಸು ನುಚ್ಚು ನೂರಾಗುವಂಥದ್ದು ಗ್ಯಾರಂಟಿನ? ಸರ್ಕಾರ ರಚನೆಗೆ ದಳಪತಿ ವಿಜಯ್ ಅವರು ಭಾರಿ ಸರ್ಕಸ್ ನಡೆಸ್ತಾ ಇದ್ದಾರೆ. ಬಿಜೆಪಿ ವಿರುದ್ಧ ಒಂದು ಹೊಸ ಬಾಂಬ್ ಕೂಡ ಸಿಡಿಸಿದೆ ಕಾಂಗ್ರೆಸ್. ಈಗ ರಾಜ್ಯಪಾಲರ ಮೂಲಕ ಬಿಜೆಪಿ ಅಡ್ಡಿಪಡಿಸ್ತಾ ಇದೆಯಂತ ಕಿಡಿಕಾರಿದೆ ಕಾಂಗ್ರೆಸ್. ಸರ್ಕಾರ ರಚನೆ ಮಾಡೋದಕ್ಕೆ ರಾಜ್ಯಪಾಲರ ಮೂಲಕವಾಗಿ ಬಿಜೆಪಿ ಒತ್ತಡ ಹೇರ್ತಾ ಇದೆ. ಒತ್ತಡ ಪಾಲಿಟಿಕ್ಸ್ ಅನ್ನ ನಡೆಸ್ತಾ ಇದೆಯಂತ ಕಾಂಗ್ರೆಸ್ ಆಕ್ರೋಶ ಹೊರಹಾಕ್ತಾ ಇದೆ. ಹೀಗಾಗಿ ವಿಜಯ್ಗೆ ಅನುಮತಿ ನೀಡ್ತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಪದಗ್ರಹಣಕ್ಕೆ ವಿಜಯ್ಗೆ ಅನುಮತಿ ಕೊಡ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದೆ ಕಾಂಗ್ರೆಸ್. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ವಸಂತ್.
ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಸಂತ್, ಒಂದು ಸಂದರ್ಭದಲ್ಲಿ BS ಯಡಿಯೂರಪ್ಪನವರು ಬಹುಮತವನ್ನು ಪಡ್ಕೊಂಡಿರುವ ಪಕ್ಷವಾಗಿ ಹೊರಹೊಮ್ಮಿದ ಸಂದರ್ಭದಲ್ಲಿ CM ಆಗಿ ಒಂದೇ ಒಂದು ದಿನಕ್ಕೆ ಅಧಿಕಾರ ವಹಿಸಿದ್ದನ್ನು ಕೂಡ ನಾವು ನೋಡಿದ್ದೀವಿ. ಆ ಸಂದರ್ಭದಲ್ಲಿ ರಾಜ್ಯಪಾಲರು ಅವಕಾಶ ಮಾಡಿಕೊಟ್ರು. ಆದರೆ ಈಗ ಈ ಹಿಂದೆ ನಡೆದುಕೊಂಡೇನು ಬರ್ತಾ ಇತ್ತು, ತಮಿಳುನಾಡು ಸರ್ಕಾರ ವರ್ಸಸ್ ರಾಜ್ಯಪಾಲರು ವರ್ಸಸ್ ಜೊತೆಗೆ ಅಲ್ಲಿನ ಸರ್ಕಾರ ಅನ್ನುವಂತಹ ಒಂದು ಪದ್ಧತಿ ಏನಿದೆ ಮತ್ತೆ ಮುಂದುವರಿತಾ ಇದೆಯಾ? ಜೊತೆಗೆ ಸಾಂವಿಧಾನಿಕ ಬಿಕ್ಕಟ್ಟನ್ನು ಇಟ್ಟು ಏನು ನಟ ವಿಜಯ್ ಅವರಿಗೆ ಆಟ ಆಡಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ, ಕಡ್ಡಿ ಆಡಿಸ್ತಾ ಇದೆಯಾ BJP? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ತಮಿಳುನಾಡಲ್ಲಿ TVK ಸರ್ಕಾರ ರಚನೆ ಮಾಡುವಂಥ ಕಸರತ್ತನ್ನು ಮುಂದುವರಿಸಿದೆ. ಇರುವಂಥದ್ದು 107 ಸ್ಥಾನಗಳು. ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮೋದ್ರು ಕೂಡ ಬಹುಮತ ಸಾಬೀತುಪಡಿಸುವಂಥ ಬಹುದೊಡ್ಡ ಸರ್ಕಸ್ಸನ್ನು ಇದೀಗ ಮಾಡ್ತಾ ಇರುವಂಥದ್ದು TVK. ಬಹುದೊಡ್ಡ ಸವಾಲು ಎದುರಾಗಿರುವಂಥದ್ದು. ಒಂದು ಕಡೆ ಕಾಂಗ್ರೆಸ್ ತಾನು ಸಪೋರ್ಟ್ ಮಾಡ್ತೀನಿ ಅಂತ ಮುಂದೆ ಬಂದಿದ್ರು ಕೂಡ 5 ಶಾಸಕರ ಸಂಖ್ಯಾ ಬಲವನ್ನು ಹೊಂದಿದ್ರು ಕೂಡ ಒಂದು ಕಡೆ CPI ಮತ್ತು VCK ಎರಡೂ ಕೂಡ ತಲಾ 2 ಸ್ಥಾನಗಳನ್ನು ಗೆದ್ದುಕೊಂಡಿರೋದ್ರಿಂದ ತಾವೂ ಕೂಡ ಸಪೋರ್ಟ್ ಮಾಡ್ತೇವೆ TVKಗೆ ಅಂತ ಒಂದು ಕಡೆ ಬೆಂಬಲವನ್ನು ನೀಡಲಿಕ್ಕೆ ಮುಂದೆ ಬಂದರೂ ಕೂಡ ಇರುವಂಥದ್ದು ಒಟ್ಟು 107 + 5 + 4 ಅಂದರೆ 116 ಸಂಖ್ಯಾಬಲವನ್ನು TVK ಹೊಂದಿದಂತಾಗುತ್ತೆ. ಮ್ಯಾಜಿಕ್ ನಂಬರ್ 118 ರೀಚ್ ಮಾಡಲಿಕ್ಕೆ ಇನ್ನೂ 2 ಶಾಸಕರ ಸಂಖ್ಯಾಬಲದ ಕೊರತೆಯನ್ನು TVK ಎದುರಿಸ್ತಾ ಇದೆ ಸರ್ಕಾರ ರಚನೆ ಮಾಡಲಿಕ್ಕೆ. ಇಂಥ ಸಂದರ್ಭದಲ್ಲಿ ಒಂದು ಕಡೆ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಅನುವು ಮಾಡಿಕೊಡಿ ಅಂತ ರಾಜ್ಯಪಾಲರನ್ನ ವಿಜಯ್ ಅವರು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ, ನಿನ್ನೆ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಬಹುಮತ ಸಾಬೀತುಪಡಿಸಿ ಇಲ್ಲದೆ ಹೋದರೆ ಆ ಬಹುಮತ ಸಾಬೀತುಪಡಿಸುವಂಥ ಒಂದು ಪತ್ರವನ್ನು ತನ್ನಿ, ಇಲ್ಲ ಅಂತಂದರೆ ಬಹುಮತ ಸಾಬೀತುಪಡಿಸೋಕ್ಕೂ ಮುನ್ನವೇ ಸರ್ಕಾರ ರಚನೆ ಮಾಡಲಿಕ್ಕೆ ಅನುವು ಮಾಡಿಕೊಡೋದಿಲ್ಲ ಅಂತ ಒಂದು ಕಡೆ ರಾಜ್ಯಪಾಲರು ಕಡ್ಡಿ ಮುರಿದಂತ ಹೇಳಿದರು. ಅದಾದ ಬಳಿಕ ಇವತ್ತು ಬೆಳಿಗ್ಗೆ ಕೂಡ ರಾಜ್ಯಪಾಲರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಕೂಡ ರಾಜ್ಯಪಾಲರು ಇದೇ ಅಂಶವನ್ನು ಹೇಳ್ತಾರೆ. ಆದರೆ ಈ ಎಲ್ಲ ಬೆಳವಣಿಗೆ ನಡುವೆ ಶಾಸಕರ ಸಂಖ್ಯಾಬಲವನ್ನು ನಾವು ತೋರಿಸ್ತೇವೆ, ಸರ್ಕಾರ ರಚನೆ ಮಾಡಲಿಕ್ಕೆ ಅನುವು ಮಾಡಿಕೊಡಬೇಕು, CM ಆಗಿ ಪದಗ್ರಹಣ ಮಾಡಲಿಕ್ಕೆ ಅನುವು ಮಾಡಿಕೊಡಬೇಕು ಅಂತ ಹೇಳಿದ ನಂತರದಲ್ಲೂ ಕೂಡ ಗವರ್ನರ್ ಈ ವಿಚಾರವನ್ನು ಉಲ್ಲೇಖ ಮಾಡ್ತಾರೆ ಅಂತಂದಾಗ ಸಹಜವಾಗಿ ಕಾಡುವಂಥ ಒಂದು ಪ್ರಶ್ನೆ, BJPಯೇತರ ಸರ್ಕಾರಗಳು ಇರುವಂಥ ರಾಜ್ಯಗಳಲ್ಲಿ ಗವರ್ನರ್ ತಗಾದೆ ತೆಗೆಯುವಂಥದ್ದು ಇದೆಲ್ಲವನ್ನು ನೋಡಿದಾಗ ಇದು ಎಲ್ಲೋ ಒಂದು ಕಡೆ ಇದು BJP ಇದರ ಹಿಂದೆ ಕಡ್ಡಿ ಆಡಿಸ್ತಾ ಇದೆಯಾ ಅನ್ನುವಂಥ ಒಂದಷ್ಟು ಆಕ್ರೋಶದ ಮಾತುಗಳು ಕಾಂಗ್ರೆಸ್ ವಲಯದಿಂದ ಕೇಳಿಬರ್ತಾ ಇದೆ. ಕಾಂಗ್ರೆಸ್ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು, ವಿನಾಕಾರಣವಾಗಿ ಗವರ್ನರ್ ಇಲ್ಲಿ ತಗಾದೆಯನ್ನು ತೆಗಿತಾ ಇದ್ದಾರೆ. ಬಹುಮತವನ್ನು ಸಾಬೀತುಪಡಿಸಲಿಕ್ಕೆ ಅವಕಾಶವನ್ನು ನಾವು ಖಂಡಿತವಾಗಲೂ ಕೂಡ ಬಹುಮತ ಸಾಬೀತುಪಡಿಸ್ತೀವಿ, ಅದರ ಸರ್ಕಾರ ರಚನೆ ಮಾಡಲಿಕ್ಕೆ ಹಕ್ಕು ಮಂಡನೆ ಮಾಡಲಿಕ್ಕೆ ಅನುವು ಮಾಡಿಕೊಡಬೇಕು ಅನ್ನುವಂಥ ಒಂದು ವಿಚಾರವನ್ನೇ ಈಗ ಒಂದು ಕಡೆ ಕಾಂಗ್ರೆಸ್ ಕೂಡ ಹೇಳ್ತಾ ಇರುವಂಥದ್ದು. BJP ವಿನಾಕಾರಣವಾಗಿ ಎಲ್ಲೋ ಒಂದು ಕಡೆ ರಾಜ್ಯಪಾಲರನ್ನ ಮುಂದೆ ಇಟ್ಕೊಂಡು ಆಟ ಆಡಿಸ್ತಾ ಇದೆ, ಒಂದು ಕಡೆ ಸರ್ಕಾರ ರಚನೆ ಮಾಡಲಿಕ್ಕೆ ಅನುವು ಮಾಡಿಕೊಡ್ತಾ ಇಲ್ಲ TVKಗೆ ಅನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಒಂದು ಕಡೆ ಸಾಂವಿಧಾನಿಕ ಬಿಕ್ಕಟ್ಟೇನಾದರೂ ಎದುರಾಗುತ್ತಾ ಅನ್ನುವಂಥ ಕುತೂಹಲ ಕೂಡ ಇದೆ. ಹಿಂದೆ SR ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣ ಆದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಒಂದಷ್ಟು ಸೂಚನೆಗಳು ಅಂದರೆ ಬಹುಮತವನ್ನು ಸಾಬೀತುಪಡಿಸೋದಕ್ಕೆ ಅನುವು ಮಾಡಿಕೊಡುವಂಥ ಒಂದು ನಿಟ್ಟಲ್ಲಿ ಒಂದು ಕಡೆ ಬಹುಮತ ಸಾಬೀತುಪಡಿಸ್ತೀವಿ ಅಂತ ಹೇಳಿದ ನಂತರದಲ್ಲೂ ಕೂಡ ರಾಜ್ಯಪಾಲರು ಬಹುಮತವನ್ನು ಸಾಬೀತುಪಡಿಸುವಂಥ ಸಹಿಯ ಪತ್ರವನ್ನು ತನ್ನಿ ಅಂತ ಹೇಳುವಂತೆ ಮುಂದಾಗುವಂಥದ್ದಕ್ಕೆ ಅದು ದೊಡ್ಡ ಕಾರಣವೇ ಅಲ್ಲ ಅನ್ನುವಂಥದ್ದನ್ನು ಹಿಂದೆ SR ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿ